ನಮಸ್ಕಾರ. ಬನ್ನಿ ಇವತ್ತು ಇಸ್ರೇಲ್ ಜನರ ಇತಿಹಾಸದ ಒಂದು ತುಂಬನೇ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಅದೆಷ್ಟೋ ವರ್ಷಗಳ ಕಾಯುವಿಕೆಯ ನಂತರ ಅವರು ಜಾರ್ಡನ್ ನದಿಯನ್ನು ದಾಟಿ ವಾಗ್ದತ್ತ ನಾಡಾದ ಕಾನಾನ್ಗೆ ಕಾಲಿಟ್ಟ ಕ್ಷಣವಿದು. ಒಂದು ದೀರ್ಘ ಕಷ್ಟಕರ ಪ್ರಯಾಣದ ಅಂತ್ಯ. ಆ ಕ್ಷಣದಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ. 40 ಇದೊಂದು ಬರೀ ಸಂಖ್ಯೆಯಲ್ಲ, 40 ವರ್ಷಗಳು. ಅಷ್ಟು ವರ್ಷಗಳ ಕಾಲ ಇಸ್ರೇಲ್ ಜನರು ಮರುಭೂಮಿಯಲ್ಲಿ ಅಲೆದಾಡುತ್ತಲೇ ಇದ್ರು. ಯೋಚನೆ ಮಾಡಿ, ಒಂದು ಇಡೀ ತಲೆಮಾರಿನ ಜೀವನವೇ ಗುಲಾಮಗಿರಿಯ ನೆನಪು ಮತ್ತು ಭವಿಷ್ಯದ ವಾಗ್ದಾನದ ನಡುವೆ ಕಳೆದುಹೋಗಿತ್ತು. ಆದರೆ ಕೊನೆಗೂ ಆ ಪ್ರಯಾಣ ಮುಗಿದಿತ್ತು. ಅವರ ಕಾಯುವಿಕೆ ಅಂತ್ಯವಾಗಿತ್ತು. ಗಿಲ್ಗಾಲ್ ಅನ್ನೋ ಜಾಗದಲ್ಲಿ, ಅವರ ಶಿಬಿರದಲ್ಲಿ ಒಂದು ಹೊಸ ಉತ್ಸಾಹ, ಒಂದು ಹೊಸ ಭರವಸೆ, ನಿಜಕ್ಕೂ ಒಂದು ಹೊಸ ಜೀವನ ಶುರುವಾಗ್ತಿತ್ತು. ಆಗ ಅವರ ನಾಯಕ ಯೆಹೋಶುವ ಒಂದು ಆಜ್ಞೆ ಕೊಡ್ತಾನೆ, ಎಲ್ಲರೂ ಪಸ್ಕ ಹಬ್ಬವನ್ನು ಆಚರಿಸಬೇಕು ಅಂತ. ಇದು ಬರೀ ಒಂದು ಹಬ್ಬ ಆಚರಿಸೋದಲ್ಲ, ಬದಲಾಗಿ ತಮ್ಮ ಗತಕಾಲವನ್ನ ತಮ್ಮ ಭವಿಷ್ಯದ ಜೊತೆ ಬೆಸೆಯುವ ಒಂದು ಸಮಯವಾಗಿತ್ತು ಅದು. ಈ ಹಬ್ಬದ ಊಟ ಇದೆಯಲ್ಲ, ಅದರ ಪ್ರತಿಯೊಂದು ಪದಾರ್ಥಕ್ಕೂ ಒಂದೊಂದು ಅರ್ಥವಿತ್ತು. ದೋಷವೇ ಇಲ್ಲದ ಕುರಿಮರಿ, ದೇವರ ರಕ್ಷಣೆಯ ಸಂಕೇತ. ಹುಳಿ ಇಲ್ಲದ ರೊಟ್ಟಿ, ಅದು ಈಜಿಪ್ಟಿಂದ ಅವರು ಎಷ್ಟು ಅವಸರದಲ್ಲಿ ಪಾರಾಗಿ ಬಂದ್ರು ಅನ್ನೋದನ್ನ ನೆನಪಿಸುತ್ತೆ. ಇನ್ನು ಕಹಿ ಸೊಪ್ಪು, ಅದು ಗುಲಾಮಗಿರಿಯ ಆ ಕರಾಳ ದಿನಗಳ ಆ ಕಹಿಯಾದ ನೆನಪುಗಳ ಸಂಕೇತವಾಗಿತ್ತು. ಆಲೋಚನೆ ಮಾಡಿಯೇ ಒಬ್ಬ ತಂದೆ ತನ್ನ ಮಗನಿಗೆ ಈ ಕಥೆಯನ್ನ ಹೇಗೆ ಹೇಳ್ತಿದ್ದ ಅಂತ. ಮಗನೇ, ಈ ರೊಟ್ಟಿ ನಮ್ಮ ಪೂರ್ವಜರು ಎಷ್ಟು ಅವಸರದಲ್ಲಿ ಹೊರಬಂದ್ರು ಅಂತ ನೆನಪಿಸುತ್ತೆ. ಈ ಸೊಪ್ಪಿನ ಕಹಿ ಅದು ಗುಲಾಮಗಿರಿಯ ಕಹಿ. ಆದರೆ ಇವತ್ತು ರಾತ್ರಿ ಈ ಹೊಸ ನೆಲದಲ್ಲಿ ನಾವು ಸವಿಯುತ್ತಿರೋದು ಸ್ವಾತಂತ್ರ್ಯದ ರುಚಿ. ನೋಡಿ, ಹೀಗೆ ಕಥೆಗಳು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ವರ್ಗಾವಣೆಯಾಗ್ತಿದ್ವು. ಸರಿ, ಇಲ್ಲಿಯವರೆಗೂ ಎಲ್ಲವೂ ಒಂದು ರೀತಿ ಸಂಭ್ರಮದಲ್ಲೇ ಇತ್ತು. ಆದರೆ ಇಲ್ಲಿಂದ ಕಥೆ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ. ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋ ಸಮಯ ಬಂದಿತ್ತು. 40 ವರ್ಷಗಳಿಂದ ನಡೀತಿದ್ದ ಒಂದು ಪವಾಡ ದಿಢೀರಂತ ನಿಂತು ಹೋಗುತ್ತೆ. ಹಾಗಿದ್ರೆ ಈ ಮನ್ನಾ ಅಂದ್ರೇನು? ಅದು ಆಕಾಶದಿಂದ ಬೀಳ್ತಿದ್ದ ಒಂದು ಅದ್ಭುತವಾದ ಆಹಾರ. ಪ್ರತಿದಿನ ಬೆಳಿಗ್ಗೆ ಕೊತ್ತಂಬರಿ ಬೀಜದ ಹಾಗೆ ಕಾಣೋ ಜೇನುತುಪ್ಪದ ಥರ ರುಚಿರೋ ಈ ಮನ್ನಾ ಇಡೀ ಮರುಭೂಮಿಯ ಪ್ರಯಾಣದಲ್ಲಿ ಅವ್ರನ್ನ ಪೋಷಿಸಿತು. ಯೋಚನೆ ಮಾಡಿ, ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅವರಿಗಾಗಿ ಆಹಾರ ಸಿದ್ಧವಾಗಿರುತ್ತಿತ್ತು. ಸತತ 14,600 ದಿನಗಳು, ಅಂದ್ರೆ 40 ವರ್ಷಗಳ ಕಾಲ ಒಂದೇ ಒಂದು ದಿನ ಕೂಡ ತಪ್ಪದೆ ಆಕಾಶದಿಂದ ಆಹಾರ ಸಿಕ್ಕಿತ್ತು. ಆದ್ರೆ ಈಗ ಆ ಪವಾಡ ನಿಂತೋಗಿದೆ. ಈಗ ಅವರು ಏನ್ ತಿನ್ಬೇಕು? ಅವರ ಮುಂದಿನ ದಾರಿ ಏನು? ಆದ್ರೆ ಆಶ್ಚರ್ಯ ಅಂದ್ರೆ, ಪವಾಡ ನಿಂತ ಮರುದಿನವೇ ಅದಕ್ಕೆ ಉತ್ತರವೂ ಸಿಕ್ತು. ಪಸ್ಕ ಹಬ್ಬದ ಮಾರನೇ ದಿನ ಬೆಳಿಗ್ಗೆ ಮನ್ನಾ ಇರ್ಲಿಲ್ಲ, ನಿಜ. ಆದ್ರೆ ಅವರು ಕಾಲಿಟ್ಟಿದ್ದ ಆ ವಾಗ್ದತ್ತ ಭೂಮಿಯೇ ಅವರಿಗೆ ಉತ್ತರ ಕೊಟ್ಟಿತ್ತು. ಆ ನೆಲದ ಮೊದಲ ಬೆಳೆಯಾದ ಬಾರ್ಲಿ ಅವರ ಹೊಸ ಆಹಾರವಾಗಿತ್ತು. ನೋಡಿ, ಇದೊಂದು ದೊಡ್ಡ ಬದಲಾವಣೆ ಅಲ್ವಾ? ಮರುಭೂಮಿಯಲ್ಲಿದ್ದಾಗ ಆಕಾಶದಿಂದ ಆಹಾರ ಸಿಕ್ತಿತ್ತು. ಅದು ಪ್ರತಿದಿನ ದೇವರ ಮೇಲೆ ನಂಬಿಕೆ ಇಡಬೇಕು ಅನ್ನೋ ಪಾಠವಾಗಿತ್ತು. ಆದರೆ ಈ ವಾಗ್ದತ್ತ ನಾಡಿನಲ್ಲಿ ಆಹಾರ ಭೂಮಿಯಿಂದ ಸಿಕ್ತಿತ್ತು. ಅಂದ್ರೆ ಈಗ ಪಾಠ ಬದಲಾಗಿತ್ತು. ಇದು ಭೂಮಿಯನ್ನ ನೋಡ್ಕೊಳ್ಳುವ, ಶ್ರಮಪಟ್ಟು ದುಡಿಯುವ, ಒಂದು ರೀತಿ ಉಸ್ತುವಾರಿ ವಹಿಸಿಕೊಳ್ಳುವ ಪಾಠವಾಗಿತ್ತು. ಅಂದ್ರೆ ಇದು ಕೇವಲ ಊಟದ ವಿಷಯ ಆಗಿರ್ಲಿಲ್ಲ, ಇದು ಒಂದು ಜನಾಂಗದ ಗುರುತೇ ಬದಲಾದ ಕ್ಷಣ. ವಾಗ್ದಾನದಿಂದ ಸುಗ್ಗಿಯವರೆಗೆ ಸಾಗಿದ ಈ ಪ್ರಯಾಣ ಒಂದು ರಾಷ್ಟ್ರದ ಹುಟ್ಟಿಗೆ ಕಾರಣವಾಯಿತು. ಹಾಗಿದ್ರೆ ಅವರ ಗುರುತು ಹೇಗೆಲ್ಲ ಬದಲಾಯಿತು? ಅವರು ಇನ್ನೂ ಅಲೆಮಾರಿಗಳಾಗಿ ಉಳಿದಿರಲಿಲ್ಲ, ಬದಲಿಗೆ ಒಂದು ಕಡೆ ನೆಲೆನಿಂತ ರಾಷ್ಟ್ರವಾಗಿದ್ರು. ದೇವರ ಪವಾಡದ ಮೇಲೆ ನೇರವಾಗಿ ಅವಲಂಬಿತರಾಗಿದ್ದವರು ಈಗ ಭೂಮಿಯನ್ನ ನಂಬಿ ಕೃಷಿ ಮಾಡುವ ಜವಾಬ್ದಾರಿ ಹೊತ್ತಿದ್ರು. ಕೇವಲ ವಾಗ್ದಾನವನ್ನ ಸ್ವೀಕರಿಸಿದವರು ಈಗ ತಮ್ಮ ಭವಿಷ್ಯವನ್ನ ತಾವೇ ರೂಪಿಸಿಕೊಳ್ಳೋಕೆ ಹೊರಟಿದ್ರು. ಈ ದೊಡ್ಡ ಬದಲಾವಣೆಯ ಸಾರಾಂಶವನ್ನ ಆ ಕಥೆಯಲ್ಲಿ ಬರುವ ಒಬ್ಬ ಹಿರಿಯ ವ್ಯಕ್ತಿ ತುಂಬನೇ ಚೆನ್ನಾಗಿ ಹೇಳ್ತಾರೆ. ಮನ್ನಾ ನಮಗೆ ದಿನದಿನವೂ ದೇವರ ಮೇಲೆ ನಂಬಿಕೆ ಇಡೋದನ್ನ ಕಲಿಸ್ತು. ಆದರೆ ಈ ಭೂಮಿ ನಮಗೆ ಜವಾಬ್ದಾರಿಯನ್ನ ಕಲಿಸ್ತಿದೆ. ಉಳುಮೆ ಮಾಡೋ, ಬಿತ್ತು ಮತ್ತು ಬೆಳೆದದ್ದನ್ನು ಕೊಯ್ಲು ಮಾಡು. ಹಾಗಿದ್ರೆ ಒಟ್ಟಾರೆಯಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು? ದೇವರ ಪೂರೈಕೆ ನಿಂತೋಗ್ಲಿಲ್ಲ, ಅದರ ರೂಪ ಅಷ್ಟೇ ಬದಲಾಯಿತು. ಮೊದಲು ಆಕಾಶದಿಂದ ನೇರವಾಗಿ ಸಿಕ್ತಿದ್ದ ಸಹಾಯ ಈಗ ಭೂಮಿಯ ಜೊತೆ ಸೇರಿ ದುಡ್ದಾಗ ಸಿಗೋ ಹಾಗಾಯಿತು. ಅಂದ್ರೆ ಒಂದು ಪವಾಡದ ಅಂತ್ಯ, ಒಂದು ಹೊಸ ಜವಾಬ್ದಾರಿಯ ಆರಂಭವಾಯಿತು. ನಮ್ಮ ಜೀವನದಲ್ಲೂ ಹೀಗೆ ಆಗತ್ತಲ್ಲ? ಒಂದು ಹಂತದ ಪವಾಡಗಳು ಅಂದ್ರೆ ನಮಗೆ ಸುಲಭವಾಗಿ ಸಿಕ್ತಿದ್ದ ಸಹಾಯಗಳು ಮುಗಿದು ಜವಾಬ್ದಾರಿಯ ಒಂದು ಹೊಸ ಅಧ್ಯಾಯ ಶುರುವಾದಾಗ ಏನಾಗುತ್ತೆ? ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ.